ಯಾವುದೋ ಒಂದು ವಿಷಯ ಮಾತಾಡ್ಬೇಕಂತ ಕರ್ಕೊಂಡು ಬಂದ್ರಿ, ಸುಮ್ಮನೆ ನಿಂತಿದ್ದೀರಲ್ಲ. ಒಂದಲ್ಲ ಎರಡು. ಮೊದಲನೇದು, ಇನ್ಮೇಲೆ ನೀವು ನನ್ನನ್ನು ನೀವು ತಾವು ಅಂತ ಮಾತಾಡಿಸ್ಬಾರ್ದು. ಆಮೇಲೆ ನನ್ನ ಮದುವೆ ಮಾಡ್ಕೊಳ್ತೀರಾ? ನಾನು ನಿಮ್ಮನ್ನ ಮನಸ್ಸಾರಿ ಪ್ರೀತಿಸ್ತಿದ್ದೀನಿ. ಬನ್ನಿ, ನಿಮ್ಮ ತಂದೆ ತಾಯಿ ಕಾಯ್ತಾ ಇರ್ತಾರೆ, ಮನೆಗೆ ಹೋಗೋಣ. ನಾನು ಕೇಳಿದ್ದಕ್ಕೆ ಏನು ಹೇಳಿ? ಆಗದೇ ಇರೋ ವಿಷಯದ ಬಗ್ಗೆ ಯೋಚನೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಯಾಕಾಗಲ್ಲ? ಆಕಾಶದಲ್ಲಿರೋ ನಕ್ಷತ್ರ ನೋಡಿ ಸಂತೋಷ ಪಡಬೇಕಷ್ಟೆ. ಅದನ್ನ ಕೈಯಲ್ಲಿ ಹಿಡ್ಕೊಳ್ಳೋ ಆಸೆ ಪಟ್ಟರೆ ಅವನಂತ ಮುಟ್ಟಾಳ ಬೇರೆ ಯಾರೂ ಇಲ್ಲ. ಪದವಿ ತಗೊಂಡಿರೋ ನೀವೆಲ್ಲಿ, ಕೊಟ್ಟಿಗೆಯಲ್ಲಿ ಸಗಣಿ ಎತ್ತೋ ನಾನೆಲ್ಲಿ? ನನಗೂ ನಿಮಗೂ ಎಲ್ಲಿ ಸಂಬಂಧ? ಪದವಿ ತಗೊಂಡವ್ರನ್ನೇ ಮದುವೆ ಆಗೋದಕ್ಕೆ ಪ್ರೀತಿ ಅನ್ನೋದು ಎಂಪ್ಲಾಯ್ಮೆಂಟ್ ರಿಜಿಸ್ಟ್ರೇಷನ್ ಅಲ್ಲ, ಇದು ಮನಸ್ಸಿಗೆ ಸಂಬಂಧಪಟ್ಟ ವಿಷಯ. ಇಷ್ಟಕ್ಕೂ ನೀವು ಯಾವುದ್ರಲ್ಲಿ ಕಡಿಮೆ ಇದ್ದೀರಾ? ನಿಮಗಿರೋ ಗುಣನ ಹೋಲಿಸೋಕ್ಕೆ 10 ಜನ ಪದವಿ ತಗೊಂಡವರು ಸಾಲದು. ಪದವಿ ತಗೊಂಡೋನ್ ಜೊತೆ ಬಾಳೋ ಬದಲು ಮನಸ್ಸಿಗೆ ಹಿಡಿಸ್ತೋನ್ ಜೊತೆ ಬಾಳೋದೇ ಒಂದು ಹೆಣ್ಣಿಗೆ. ನೋಡಿ, ನಿಮ್ಮ ಹಾಗೆ ಮಾತಾಡೋಕೆ ನಂಗೆ ಬರೋದಿಲ್ಲ. ಒಂದಂತೂ ನಿಜ, ಯಾವುದೇ ರೀತಿಯಲ್ಲೂ ನಾನು ನಿಮಗೆ ಸರಿ ಹೊಂದೋದಿಲ್ಲ. ಹಾಗಾದ್ರೆ ಇದೇ ನಿಮ್ಮ ಕೊನೆ ನಿರ್ಧಾರನಾ? ಹೌದು. ಇಲ್ಲ, ನಿಮ್ಮ ಮನಸ್ಸಲ್ಲಿ ಬೇರೆ ಏನೋ ಇದೆ, ನೀವು ಮುಚ್ಚಿಡ್ತಾ ಇದ್ದೀರಾ. ಅಂಥದ್ದೇನೂ ಇಲ್ಲ. ಹಾಗೊಂದು ವೇಳೆ ಇದ್ದಿದ್ರೆ ಅದನ್ನು ಮುಚ್ಚಿಡುವಂಥ ಅವಶ್ಯಕತೆನೇ ನನಗಿಲ್ಲ. ಅನುಕಂಪದಿಂದ ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಒಂದು ಹುಡುಗಿ ಬೇಡ ಅಂತ ನಿಮ್ಮನ್ನು ತಿರಸ್ಕಾರ ಮಾಡಿ ಬೇರೆ ಒಬ್ಬನ ಮದುವೆ ಆದ್ಮೇಲೂ ಅವಳು ಚೆನ್ನಾಗಿರ್ಬೇಕು ಅಂತ ಬಯಸ್ತಿರೋ ನಿಮ್ಮ ಮನಸ್ಸನ್ನು ಪ್ರೀತಿಸ್ತಾ ಇದ್ದೀನಿ. ಎರಡು ಹೃದಯ ಸೇರಿದ್ರೇನೆ ಪ್ರೀತಿ. ಹೃದಯನೇ ಇಲ್ದಿರೋ ಒಬ್ಬಳನ್ನ ನೀವು ದಯವಿಟ್ಟು ಹಾಗೆ ಹೇಳಬೇಡಿ. ಅವಳು ಯಾವಾಗ ನನ್ನ ದನಕರುಗಳಿಗೆ ಹೋಲಿಸಿದ್ಲೋ ಆಗಲೇ ಅವಳನ್ನ ಮರೆತುಬಿಟ್ಟೆ. ಆದರೆ ಅವಳು ಮಾತಾಡಿರೋ ಗಾಯ ಮಾತ್ರ ಇನ್ನೂ ಹಾಗೇ ಇದೆ. ಔಷಧಿ ಹಾಕಿದ್ರೆ ಆರ್ದೇ ಇರೋ ಗಾಯ ಯಾವುದೂ ಇಲ್ಲ. ಆ ಔಷಧಿ ನಾನು ಯಾಕೆ ಆಗಬಾರ್ದು? ಪರಿಮಳ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಿ. ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನು ತುಂಬ ನೆನೆಸ್ಬಿಟ್ಲು. ಅವತ್ತು ಅವಳು ಮಾಡಿರೋ ತಪ್ಪನ್ನೇ ಇವತ್ತು ನೀವು ಮಾಡಬೇಡಿ. ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ನೀವು ಹೇಳೋ ನಿರ್ಧಾರದಲ್ಲಿ ನನ್ನ ಭವಿಷ್ಯ ಇದೆ. ನಾಳೆ ಇದೇ ಜಾಗದಲ್ಲಿ ಇಷ್ಟೊತ್ತಿಗೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ.